ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರು ಕನ್ನಡದಲ್ಲಿ ಕಾನೂನನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬರು ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ಮುಂದಿನ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಪಡೆಯಿರಿ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು. ಸ್ಟಾರ್ಕ್ ಅವರು ತಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಗ್ರಂಥದಲ್ಲಿ ಮೆಟೀರಿಯಲ್ ಸೋರ್ಸಸ್ ಎಂಬ ಪದವನ್ನು ಬಳಸಿದ್ದಾರೆ. ಅವರು ಮೂಲ ಎಂಬ ಪದಕ್ಕೆ ನೇರ ಎಂಬ ಶಬ್ದವನ್ನು ಸೇರಿಸಿದ್ದಾರೆ. ಅಂದರೆ ಇಲ್ಲಿ ನೇರವಾಗಿ ಮೂಲಗಳಾಗಿ ಬಳಸಬಹುದಾದವುಗಳು ಎಂಬ ಅರ್ಥವನ್ನು ಕೊಡುತ್ತದೆ. ಉದಾಹರಣೆಗೆ, ಹಿಂದೂ ಕಾನೂನಿಗೆ ಸಂಬಂಧಿಸಿದಂತೆ ಶ್ರುತಿ ಹಾಗೂ ಸ್ಮೃತಿಗಳು ಹಿಂದೂ ಕಾನೂನಿನ ಮೂಲಗಳಾದರೂ ಸಹ ಹಿಂದೂ ಕಾನೂನಿನ ವ್ಯವಸ್ಥೆ ಬಂದಾಗ ಹಿಂದೂ ಕಾನೂನಿಗೆ ಸಂಬಂಧಿಸಿದ ಶಾಸನ, ನ್ಯಾಯಾಲಯದ ತೀರ್ಪುಗಳು ನೇರವಾದ ಮೂಲಗಳಾಗಿರುತ್ತವೆ. ಅದರಂತೆ ಇಲ್ಲಿ ಚರ್ಚಿಸಬಹುದಾದ ಮೂಲಗಳೆಂದರೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬಲ್ಲ ನೇರ ಮೂಲಗಳಾಗಿವೆ. ಅಂತಾರಾಷ್ಟ್ರೀಯ ಕಾನೂನಿನ ನ್ಯಾಯವಾದಿಯ ಕೆಲಸ ದೇಶೀಯ ಕಾನೂನಿನ ನ್ಯಾಯವಾದಿ ಕೆಲಸದಷ್ಟು ಸರಳವಾಗಿಲ್ಲ. ದೇಶೀಯ ಕಾನೂನಿನ ನ್ಯಾಯವಾದಿಗಳಿಗೆ, ನ್ಯಾಯಾಧೀಶರುಗಳಿಗೆ ಆಯಾ ದೇಶದಲ್ಲಿ ಶಾಸಕಾಂಗ ಜಾರಿ ಮಾಡಿದ ಶಾಸನಗಳು, ಆಯಾ ದೇಶದ ನ್ಯಾಯಾಲಯದ ತೀರ್ಪುಗಳು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತವೆ. ಆದರೆ ಅಂತಾರಾಷ್ಟ್ರೀಯ ಕಾನೂನಿನ ಶಾಸನದಲ್ಲಿ ಸಂಪ್ರದಾಯಗಳಿದ್ದರೂ ಅವುಗಳು ಸ್ಪಷ್ಟವಾಗಿರಕ್ಕಿಲ್ಲ ಅಥವಾ ಒಂದು ರೂಢಿ ಸಂಪ್ರದಾಯವಾಗಿದೆ ಎಂದು ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಸಮಸ್ಯೆಗೆ ಪರಿಹಾರ ಸೂಚಿಸುವುದು ಕಷ್ಟದ ಕೆಲಸವಾಗಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಭೌತಿಕ ಮೂಲಗಳು ಎಂದರೆ ಅಸ್ತಿತ್ವದಲ್ಲಿರುವ ಪ್ರಸ್ತುತ ಸಂದರ್ಭಕ್ಕೆ ಅನ್ವಯಿಸುವಂತೆ ಅಂತಾರಾಷ್ಟ್ರೀಯ ನ್ಯಾಯವಾದಿಗಳು ಯಾವುದೊಂದು ನೈಜ ಅಂಶಗಳನ್ನು ಆಧರಿಸಿದ್ದಾರೆಯೇ ಅದೇ ಕಾನೂನಿನ ಮೂಲ. ಸ್ಟಾರ್ಕ್ನ ಪ್ರಕಾರ ಕಾನೂನಿನ ಮೂಲಗಳು ಈ ಕೆಳಕಂಡಂತಿವೆ. ಮೊದಲನೆಯದಾಗಿ ಪದ್ಧತಿ, ಎರಡನೆಯದು ಒಪ್ಪಂದಗಳು, ಮೂರನೆಯದು ನ್ಯಾಯಿಕ ನ್ಯಾಯಾಧಿಕರಣಗಳು ಅಥವಾ ಪಂಚಾಯಿತಿ ಮಧ್ಯಸ್ಥಿಕೆ ನ್ಯಾಯಾಧಿಕರಣಗಳ ತೀರ್ಪುಗಳು, ನಾಲ್ಕನೆಯದು ನ್ಯಾಯದರ್ಶಿಗಳ ನ್ಯಾಯಾಧಿಕರಣದ ಕುರಿತಾದ ಬರವಣಿಗೆಗಳು, ಐದನೇದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ತೀರ್ಪುಗಳು. ಮೊದಲನೆಯದಾಗಿ ಪದ್ಧತಿಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಬಹುಕಾಲದಿಂದಲೂ ನಡೆದು ಬಂದ ಪದ್ಧತಿಯೇ ಅಂತಾರಾಷ್ಟ್ರೀಯ ಕಾನೂನಿನ ಅತ್ಯಂತ ಮಹತ್ವವಾದ ಮೂಲವಾಗಿದ್ದು, ಬಹುಕಾಲದಿಂದಲೂ ನಡೆದು ಬಂದ ಆಚರಣೆಯು ತನ್ಮೂಲಕ ಅಂತಾರಾಷ್ಟ್ರೀಯ ನಿಯಮವಾಗಿ ಮಾರ್ಪಟ್ಟು ಅಂತಾರಾಷ್ಟ್ರೀಯ ಮನ್ನಣೆ ಪಡೆಯಿತು. ಓಪನ್ ಹ್ಯಾಮ್ನ ಪ್ರಕಾರ ಆಚರಣೆಗಳು ಪದ್ಧತಿಯಾಗಿ ಮಾರ್ಪಡುವ ಒಂದು ಪ್ರವೃತ್ತಿ ಇದ್ದುದರಿಂದ ಯಾವ ಕಾಲದಿಂದ ಆಚರಣೆ ಪದ್ಧತಿಯಾಗಿ ಮಾರ್ಪಡುತ್ತದೆ ಎಂಬುದು ವಸ್ತುಸ್ಥಿತಿಯ ಪ್ರಶ್ನೆಯಾಗಿದೆಯಲ್ಲದೆ ಸಿದ್ಧಾಂತದ ಪ್ರಶ್ನೆಯಲ್ಲ. ನಿರ್ದಿಷ್ಟವಾದ ಕ್ರಿಯೆ ಸ್ಪಷ್ಟ ಮತ್ತು ಸ್ಥಿರವಾದ ರೂಪದಲ್ಲಿ ಬೆಳೆಯುವ ಹಾಗೂ ಬೆಳೆಸಲು ಸರಿ ಎನಿಸುವ ನಿಯಮವೇ ಪದ್ಧತಿಯಾಗಿದೆ. ಈ ಪದ್ಧತಿಯಲ್ಲಿ ಪ್ರಮುಖವಾದ ಒಂದು ಪ್ರಕರಣ ಇದೆ, ಅದನ್ನ ನೋಡೋಣ. ಇದನ್ನು ಸ್ಕೋಷಿಯಾ ಪ್ರಕರಣ ಎಂದು ಕರೀತಾರೆ. ಈ ಪ್ರಕರಣದ ವಸ್ತುಸ್ಥಿತಿ 1863ರಲ್ಲಿ ಸಮುದ್ರಯಾನದಲ್ಲಿ ಹಡಗುಗಳಿಗೆ ಆಗಬಹುದಾದ ಆಕಸ್ಮಿಕಗಳನ್ನು ತಡೆಗಟ್ಟಲು ಬ್ರಿಟಿಷ್ ಸರ್ಕಾರ ಕಾನೂನು ರಚಿಸಿತು ಮತ್ತು ಆ ಕಾನೂನಿನ ಪ್ರಕಾರ ಒಂದು ನಿಗದಿತ ದೀಪಗಳನ್ನು ಹಡಗುಗಳು ಹಚ್ಚಬೇಕಿತ್ತು. ಮುಂದೆ 1864ರಲ್ಲಿ ಅಂಥದೇ ಕಾನೂನನ್ನು ಅಮೇರಿಕನ್ ಕಾಂಗ್ರೆಸ್ ಪಾಸ್ ಮಾಡಿತು. ಅದಾದ ನಂತರ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಅಂಥದೇ ಕಾನೂನನ್ನು ಜಾರಿಗೊಳಿಸಿದವು. ಈ ಹೊಸ ನಿಯಮಾವಳಿಗಳಂತೆ ಸ್ಕೋಷಿಯಾ ಎಂಬ ಬ್ರಿಟಿಷ್ ಹಡಗು ಅಂಥ ದೀಪಗಳನ್ನು ಅಳವಡಿಸಿತ್ತು. ಆದರೆ ಬರ್ಕ್ಶೈರ್ ಎಂಬ ಅಮೆರಿಕಾದ ಹಡಗು ಆ ದೀಪಗಳನ್ನು ಅಮೆರಿಕ ನಿಯಮವಿದ್ದಾಗಲೂ ಅಳವಡಿಸಿಕೊಂಡಿರಲಿಲ್ಲ. ಸ್ಕೋಷಿಯಾ ಹಡಗು ಮತ್ತು ಬರ್ಕ್ಶೈರ್ ಹಡಗುಗಳ ಮಧ್ಯೆ ಸಾಗರದಲ್ಲಿ ಅಪಘಾತಗಳಾಗಿ, ಅಂದರೆ ಪರಸ್ಪರ ಡಿಕ್ಕಿ ಹೊಡೆದು ಬರ್ಕ್ಶೈರ್ ಸಾಗರದಲ್ಲಿ ಮುಳುಗಿ ಹೋಯಿತು. ತದನಂತರ ಬರ್ಕ್ಶೈರ್ ಹಡಗಿನ ಯಜಮಾನರು ಸ್ಕೋಷಿಯಾ ಹಡಗಿನ ವಿರುದ್ಧ ಅಮೆರಿಕನ್ ಕೋರ್ಟುಗಳಲ್ಲಿ ಮೊಕದ್ದಮೆ ಹೂಡಿದರು. ತದನಂತರ ಆ ಪ್ರಕರಣವು ಅಮೆರಿಕ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಿತು. ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದ್ದ ಪ್ರಶ್ನೆ ಎಂದರೆ, ಮೊದಲನೆಯದಾಗಿ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಯಾವ ಕಾನೂನು ಜಾರಿಯಲ್ಲಿತ್ತು, ಎರಡನೆಯದಾಗಿ ಸ್ಕೋಷಿಯಾ ಹಡಗು ಪರಿಹಾರ ಧನ ಕೊಡಬೇಕೆ. ಈ ಪ್ರಶ್ನೆಗಳಿಗೆ ನ್ಯಾಯಾಲಯದ ಎರಡು ಪಕ್ಷಗಳ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿ ಈ ಕೆಳಗಿನಂತೆ ತೀರ್ಪು ಕೊಟ್ಟಿತು. ಮೊದಲನೆಯ ಪ್ರಶ್ನೆ ಎಂದರೆ, ಹಡಗುಗಳ ಮಧ್ಯೆ ಅಪಘಾತವಾದಾಗ ಆ ಸ್ಥಳದಲ್ಲಿ ಇದ್ದ ಕಾನೂನು ಯಾವುದು? ಈ ಪ್ರಶ್ನೆಗೆ ಉತ್ತರವೆಂದರೆ
ಅಲ್ಲಿದ್ದ ಕಾನೂನು ಸಾಗರಕ್ಕೆ ಸಂಬಂಧಿಸಿದ ಕಾನೂನು. ಹಾಗಿದ್ದರೆ ಆ ಕಾನೂನು ಏನು ಹೇಳುತ್ತದೆ ಎಂದರೆ, ಈಗಾಗಲೇ ಬ್ರಿಟಿಷ್ ಸರ್ಕಾರ, ಅಮೇರಿಕನ್ ಕಾಂಗ್ರೆಸ್ ಮತ್ತು 30ಕ್ಕೂ ಹೆಚ್ಚು ದೇಶಗಳು ಸಾಗರದಲ್ಲಿ ಹಡಗುಗಳಿಗೆ ಆಗುವ ಅಪಘಾತಗಳನ್ನು ತಡೆಯಲು ನಿಗದಿತ ದೀಪಗಳನ್ನು ಹಡಗಿಗೆ ಅಳವಡಿಸಲು ಕಾನೂನು ಜಾರಿಗೆ ಬಂದಿದೆ. ಆದ್ದರಿಂದ ಆ ಕಾನೂನು ಪಾಲಿಸಲೇಬೇಕಾದ ಕಾನೂನು ಆಗಿದ್ದು, ಅಮೇರಿಕದ ಹಡಗು ಬರ್ಕ್ಶೈರ್ ಆ ದೀಪಗಳನ್ನು ಅಳವಡಿಸದೇ ಇದ್ದುದು ಅದರ ತಪ್ಪಾಗಿದೆ. ಆದ್ದರಿಂದ ಆ ತಪ್ಪಿಗೆ ಸ್ಕೋಷಿಯಾ ಹೊಣೆಗಾರನಾಗಲಾರದು, ಏಕೆಂದರೆ ಸ್ಕೋಷಿಯಾ ಹಡಗು ಆ ನಿಗದಿತ ನಮೂನೆಯ ದೀಪಗಳನ್ನು ಅಳವಡಿಸಿದೆ. ಆದ್ದರಿಂದ ಎರಡನೇ ಪ್ರಶ್ನೆಯಾದ ಸ್ಕೋಷಿಯಾ ಹಡಗು ಬರ್ಕ್ಶೈರ್ ಯಜಮಾನರಿಗೆ ಪರಿಹಾರ ಧನ ಕೊಡಬೇಕೇ ಎಂಬ ಪ್ರಶ್ನೆಗೆ ನ್ಯಾಯಾಲಯವು ಕೊಡಬೇಕಾಗಿಲ್ಲ ಎಂದು ಉತ್ತರಿಸಿತು. ಈಗ ಈ ಮೇಲಿನ ಪ್ರಕರಣವನ್ನು ವಿಶ್ಲೇಷಣೆ ಮಾಡೋಣ. ಬ್ರಿಟಿಷ್ ಸರ್ಕಾರ ಹಾಗೂ ಇನ್ನಿತರ ದೇಶಗಳು ಶಾಸನ ಜಾರಿಗೊಳಿಸಿದಾಗ ಅದು ರೂಢಿಯಾಯಿತು. ನಂತರ ಅಮೇರಿಕ ಸರ್ವೋಚ್ಚ ನ್ಯಾಯಾಲಯವು ಆ ನಿಯಮವನ್ನು ಬಂಧನಕಾರಿ ನಿಯಮ ಎಂದು ತೀರ್ಪು ಕೊಟ್ಟಾಗ ಆ ರೂಢಿಯು ಸಂಪ್ರದಾಯವಾಗಿ ಪರಿವರ್ತನೆಗೊಂಡಿತು. ಈ ರೀತಿಯಾಗಿ ದೇಶೀಯ ಶಾಸನಗಳು, ದೇಶೀಯ ನ್ಯಾಯಾಲಯಗಳ ತೀರ್ಪುಗಳು ಅಂತಾರಾಷ್ಟ್ರೀಯ ಸಂಪ್ರದಾಯಗಳಾಗಿ ಹೊರಹೊಮ್ಮಬಹುದು ಎಂಬುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಸಿಗಕ್ಕಿಲ್ಲ. ನಂತರ ಎರಡನೆಯದಾಗಿ ಒಪ್ಪಂದಗಳು. ರಾಷ್ಟ್ರ ಮಧ್ಯೆ ಮಾಡಿಕೊಂಡ ಮತ್ತು ಅವುಗಳನ್ನು ಆಯಾ ಸರ್ಕಾರಗಳು ಮಾನ್ಯ ಮಾಡಿದ ಒಪ್ಪಂದ ಅಂತಾರಾಷ್ಟ್ರೀಯ ಕಾನೂನಿನ ಮುಖ್ಯ ಮೂಲಗಳಾಗಿರುತ್ತವೆ. ಒಂದು ಒಪ್ಪಂದವು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಕಾನೂನು ಆಗಬೇಕಾದರೆ ಮುಖ್ಯವಾಗಿ ಅದರ ಸ್ವರೂಪವನ್ನು ಅವಲಂಬಿಸುತ್ತದೆ. ಒಪ್ಪಂದವನ್ನು ಎರಡು ರೀತಿಯಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಕಾನೂನು ಒಪ್ಪಂದಗಳು, ಎರಡನೆಯದಾಗಿ ಕರಾರುಬದ್ಧ ಒಪ್ಪಂದಗಳು. ಕಾನೂನಾತ್ಮಕ ಒಪ್ಪಂದಗಳು. ಕಾನೂನು ನಿರ್ಮಾಪಕ ಒಪ್ಪಂದಗಳು ರಾಷ್ಟ್ರಗಳನ್ನು ಬಾಧ್ಯಗೊಳಿಸುವ ಸಾಮಾನ್ಯ ನಿಯಮಗಳನ್ನು ಹಾಕಿಕೊಡುತ್ತವೆ. ವಿಶೇಷಾರ್ಥ, ಇಂತಹ ಒಪ್ಪಂದಗಳು ಹಲವಾರು ರಾಷ್ಟ್ರಗಳ ಮಧ್ಯೆ ಜರುಗಿದ್ದು ಸದಸ್ಯ ರಾಷ್ಟ್ರಗಳು ಬಹುಮತೀಯ ಅಭಿಪ್ರಾಯದಿಂದ ಒಪ್ಪಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳು ಮುಂಬರುವ ಸಮಸ್ಯೆಗಳಿಗೆ ನಿಯಮಗಳಿಗೆ ರೂಪಿಸುವಂತಹದ್ದಾಗಿರುತ್ತವೆ. ಟ್ರಾಯರ್ಲಿ ಅವರ ಪ್ರಕಾರ ಕಾನೂನು ನಿರ್ಮಾಪಕ ಒಪ್ಪಂದಗಳು ಅಂದರೆ ಯಾವುದೇ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಯಾವ ನಿಯಮವನ್ನು ಪಾಲಿಸಬೇಕು ಎಂದು ಹಲವಾರು ರಾಷ್ಟ್ರಗಳು ಸೇರಿ ಒಮ್ಮತದಿಂದ ನಿರ್ಣಯಿಸುವುದು. ಅಂಥ ನಿರ್ಣಯಗಳು ಕಾನೂನಿನ ಸ್ವರೂಪವನ್ನು ಪಡೆದು ಭವಿಷ್ಯತ್ ಕಾಲದಲ್ಲಿ ಅಂತಹದೇ ಒಂದು ಸಂದರ್ಭದಲ್ಲಿ ಅದೇ ತರಹದ ನಿಯಮವನ್ನು ಪಾಲಿಸುವುದು ಎಂದರ್ಥ. ಕರಾರುಬದ್ಧ ಒಪ್ಪಂದಗಳು. ಕರಾರುಬದ್ಧ ಒಪ್ಪಂದಗಳು ಪರೋಕ್ಷವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಮೂಲವೆಂದು ಪರಿಗಣಿಸಬಹುದು. ಈ ಕೆಳಗಿನ 3 ಸಂದರ್ಭಗಳಲ್ಲಿ ಕರಾರುಬದ್ಧ ಒಪ್ಪಂದಗಳು ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳನ್ನು ಹಾಕಿಕೊಡುತ್ತವೆ. ಮೊದಲನೆಯದಾಗಿ, ಒಂದೇ ತೆರನಾದ ಕರಾರುಬದ್ಧ ಒಪ್ಪಂದಗಳು ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಸಂಭವಿಸಿ ಒಂದೇ ತೆರನಾದ ನಿಯಮಗಳನ್ನು ಹಾಕಿಕೊಡುವ ಕಾನೂನಿನ ಉತ್ಪತ್ತಿಯಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ಪಡೆಯುತ್ತವೆ. ಎರಡನೆಯದಾಗಿ, ಕೆಲವೊಂದು ಸಲ ನಿಯಮಿತ ಸಂಖ್ಯೆಯ ರಾಷ್ಟ್ರಗಳ ಮಧ್ಯೆ ನಡೆದಿರಬಹುದಾದ ಕರಾರುಬದ್ಧ ಒಪ್ಪಂದಗಳಿಗೆ ಅನಂತರ ಇನ್ನುಳಿದ ರಾಷ್ಟ್ರಗಳು ಮಾನ್ಯತೆ ನೀಡಬಹುದು. ಅಂತಹ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಆಚರಣೆ ಬೆಳಕಿಗೆ ಬಂದು ಅಂತಾರಾಷ್ಟ್ರೀಯ ಪದ್ಧತಿ ಕಾನೂನಾಗಿ ಮಾರ್ಪಡುತ್ತದೆ. ನಂತರ ಮೂರನೆಯದಾಗಿ, ಒಂದು ಕರಾರುಬದ್ಧ ಒಪ್ಪಂದವು ಒಂದು ಸ್ವತಂತ್ರವಾದ ಪ್ರಕ್ರಿಯೆಯಿಂದ ವಿಕಸಿತಗೊಳಿಸಲಾದ ಕಾನೂನು ನಿಯಮದ ಅಸ್ತಿತ್ವದ ಪುರಾವೆಯಾಗಿ ಕ್ರಿಯಾಶೀಲವಾಗಿರಬಹುದು. 3 ರೀತಿಯ ಒಪ್ಪಂದಗಳು ಕರಾರುಬದ್ಧ ಒಪ್ಪಂದಗಳಾಗಿರುತ್ತವೆ. ನಂತರ ಮೂರನೆಯದಾಗಿ, ನ್ಯಾಯಿಕ ನ್ಯಾಯಾಧೀಕರಣ ಮತ್ತು ಪಂಚಾಯಿತಿ ನ್ಯಾಯಾಧೀಕರಣದ ತೀರ್ಪುಗಳು. ಇದರಲ್ಲಿ ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಧೀಕರಣದ ತೀರ್ಪುಗಳು. ಅಂತಾರಾಷ್ಟ್ರೀಯ ಸರ್ವೋಚ್ಚ ನ್ಯಾಯಾಲಯವು ತನ್ನ ಪೂರ್ವ ನಿರ್ಣಯಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕೆಂಬ ನಿಯಮವಿಲ್ಲ. ಆದರೆ ಈ ನ್ಯಾಯಾಲಯವು ತನ್ನ ಪೂರ್ವ ನಿರ್ಣಯಗಳನ್ನು ಮಾತನ್ನು ಸ್ಪಷ್ಟಪಡಿಸುತ್ತದೆ. ನಂತರ ಎರಡನೆಯದಾಗಿ, ರಾಷ್ಟ್ರೀಯ ನ್ಯಾಯಾಲಯಗಳ ನ್ಯಾಯಿಕ ತೀರ್ಪುಗಳು. ರಾಷ್ಟ್ರೀಯ ನ್ಯಾಯಾಲಯಗಳ ನ್ಯಾಯಿಕ ತೀರ್ಪುಗಳು ಕೆಲವೊಂದು ಸಲ ಅಗ್ರಮಾನ್ಯ ತೀರ್ಪುಗಳೆಂದೆನಿಸಿವೆ. ಅಂತಹ ಪ್ರಕರಣಗಳನ್ನು ಈ ಪೂರ್ವ ನಿರ್ಣಯಗಳ ಮಾರ್ಗದರ್ಶನದಲ್ಲಿ ಇತ್ಯರ್ಥಪಡಿಸುವ ರೂಢಿಯು ಅಮೆರಿಕ ಸರ್ವೋಚ್ಚ ನ್ಯಾಯಾಲಯವು ನಿರ್ಣಯಿಸಿ ಆದೇಶ ನೀಡಿದ ಸ್ಕೋಷಿಯಾ ಪ್ರಕರಣಗಳ ತೀರ್ಪುಗಳು ಒಂದೇ ತೆರನಾದ ನಿರ್ಣಯಗಳನ್ನು ಬೇರೆ ಬೇರೆ ರಾಷ್ಟ್ರಗಳು ಅನುಸರಿಸುವ ಮೂಲಕ ಅಂತಾರಾಷ್ಟ್ರೀಯ ಕಾನೂನು ಪದ್ಧತಿ ಆಗಬಹುದು. ಆದರೆ ಒಂದೇ ವಿಷಯದ ಮೇಲೆ ಬೇರೆ ಬೇರೆ ವಿಭಿನ್ನ ನಿಯಮಗಳನ್ನು ಪಾಲಿಸುತ್ತಿದ್ದರೆ ಅದು ಅಂತಾರಾಷ್ಟ್ರೀಯ ಪದ್ಧತಿ ಕಾನೂನು ಆಗಲಾರದು. ನಂತರ ಮೂರನೇದಾಗಿ, ಅಂತಾರಾಷ್ಟ್ರೀಯ ಪಂಚಾಯಿತಿ ನ್ಯಾಯಾಧೀಕರಣಗಳು. ಪಂಚಾಯಿತಿ ಅಥವಾ ಮಧ್ಯಸ್ಥಗಾರರ ತೀರ್ಪುಗಳು. ಮಧ್ಯಸ್ಥಗಾರರ ಅಥವಾ ಪಂಚಾಯಿತಿಯ ಮೂಲಕ ಅಂತಾರಾಷ್ಟ್ರೀಯ ವ್ಯಾಜ್ಯಗಳನ್ನು ಬಗೆಹರಿಸುವ ಪದ್ಧತಿಯು ಬಹಳ ಹಳೆಯದಾಗಿದೆ.
ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಸ್ಥಾಪನೆಯಾಗುವುದಕ್ಕಿಂತಲೂ ಮುಂಚಿತವಾಗಿಯೇ ಮಧ್ಯಸ್ಥಗಾರರ ಮೂಲಕ ವ್ಯಾಜ್ಯ ಬಗೆಹರಿಸುವಿಕೆ ಸುಮಾರು 19ನೇ ಶತಮಾನದ ಆರಂಭದಲ್ಲಿಯೇ ಆರಂಭವಾಯಿತು. ಇದರಲ್ಲಿ ಪ್ರಸಿದ್ಧ ಪಡೆದ ಪ್ರಕರಣವೆಂದರೆ ಆಲಬಾಮಾ ಕ್ಲೇಮ್ ಪಂಚಾಯಿತಿ ಪ್ರಕರಣ. ಈ ಪ್ರಕರಣದಲ್ಲಿ ಅಮೆರಿಕ 1870ರ ಸುಮಾರಿಗೆ ಯಾದವಿ ಕಲಹ ಪ್ರಾರಂಭವಾಗಿ ಕೆಲವು ದಕ್ಷಿಣ ಪ್ರಾಂತದ ಜನರು ಬಂಡಾಯವೆದ್ದು ಅಮೆರಿಕದ ಸರ್ಕಾರದಿಂದ ಬೇರ್ಪಟ್ಟು ಬೇರೆ ದೇಶ ಸ್ಥಾಪಿಸಲು ಅನುವಾದರು. ಈ ಬಂಡಾಯ ಎಷ್ಟರ ಮಟ್ಟಿಗೆ ಕಠೋರವಾಯಿತೆಂದರೆ 2 ದೇಶಗಳ ಮಧ್ಯೆ ಜರುಗುವ ಯುದ್ಧದ ಹಾಗೆ ಜರುಗಿತು. ಬಂಡಾಯಕೋರರು ತಮ್ಮದೇ ಆದ ಪಡೆಯನ್ನು ರಚಿಸಿಕೊಂಡು ಅಮೆರಿಕ ಸಂಯುಕ್ತ ಸಂಸ್ಥಾನ ಪಡೆಗಳೊಡನೆ ಹೋರಾಟ ಹತ್ತಿದರು. ಈ ಸಂದರ್ಭದಲ್ಲಿ ಕೆಲವು ಬ್ರಿಟಿಷ್ ಖಾಸಗಿ ಕಂಪನಿಗಳು ಅಮೆರಿಕದ ಬಂಡಾಯಕೋರರಿಗೆ ಸಹಾಯ ಮಾಡುತ್ತಿದ್ದವು. ಯುದ್ಧಕ್ಕೆ ಪೂರಕವಾದ ಸಾಮಗ್ರಿಗಳನ್ನು ಬ್ರಿಟಿಷ್ ಕಂಪನಿಗಳು ಅಮೆರಿಕ ಬಂಡಾಯಕೋರರಿಗೆ ಪೂರೈಸುತ್ತಿದ್ದವು. ಸದರಿ ವಿಷಯವನ್ನು ಅಮೆರಿಕವ ಸರ್ಕಾರವು ಬ್ರಿಟಿಷ್ ಸರ್ಕಾರದ ಗಮನಕ್ಕೆ ತಂದಿತು. ಆದಾಗ್ಯೂ ಸಹ ಬ್ರಿಟಿಷ್ ಸರ್ಕಾರ ಆ ಬಂಡಾಯಕೋರರಿಗೆ ಬ್ರಿಟಿಷ್ ಕಂಪನಿಗಳು ಪೂರೈಸುತ್ತಿದ್ದ ಸಾಮಗ್ರಿಗಳನ್ನು ತಡೆಯಲಿಲ್ಲ. ತದನಂತರ ಬ್ರಿಟಿಷ್ ಕಂಪನಿಯು ಆಲಬಾಮಾ ಎಂಬ ಬೃಹತ್ ಯುದ್ಧ ನೌಕೆಗಳನ್ನು ಮಾರಲು ಅಮೆರಿಕದ ಬಂಡಾಯಕೋರರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿತು. ಆ ಹಡಗನ್ನು ಬ್ರಿಟಿಷ್ ಬಂದರಿನಿಂದ ಹೊರಬಿಡಬಾರದೆಂದು ಅಮೆರಿಕ ಸರ್ಕಾರವು ಬ್ರಿಟಿಷ್ ಸರ್ಕಾರಕ್ಕೆ ವಿನಂತಿಸಿಕೊಂಡಿತು. ಆದರೆ ಬ್ರಿಟಿಷ್ ಸರ್ಕಾರ ಯಾವುದೇ ಕ್ರಮ ಜರುಗಿಸಲಿಲ್ಲ. ಹೀಗಾಗಿ ಆ ಆಲಬಾಮಾ ಎಂಬ ದೈತ್ಯ ಹಡಗು ಅಮೆರಿಕದ ಬಂಡಾಯಕೋರರ ಕೈ ಸೇರಿತು ಮತ್ತು ಆ ಹಡಗಿನಿಂದ ಅಮೆರಿಕದ ಬಂಡಾಯಕೋರರು ಅಮೆರಿಕದ ಅನೇಕ ಹಡಗುಗಳನ್ನು ಧ್ವಂಸಗೊಳಿಸಿದರು ಮತ್ತು ಸಾಕಷ್ಟು ಅಮೆರಿಕದ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡಿದರು. ಈ ಘಟನೆಯಿಂದ ಅಮೆರಿಕ ಮತ್ತು ಗ್ರೇಟ್ ಬ್ರಿಟನ್ ಮಧ್ಯೆ ವ್ಯಾಜ್ಯ ತಲೆದೂರಿತು. ಈ ವ್ಯಾಜ್ಯವನ್ನು ಬಗೆಹರಿಸಲು 2 ಸರ್ಕಾರಗಳು ಮಧ್ಯಸ್ಥಗಾರರನ್ನು ನಿಯಮಿಸಿ ಅವರಿಗೆ ಅದನ್ನು ಬಗೆಹರಿಸಲು ತಿಳಿಸಿದರು. ಮಧ್ಯಸ್ಥಗಾರರ ಮುಂದೆ ಗ್ರೇಟ್ ಬ್ರಿಟನ್ ವಾದವೆಂದರೆ ಆಲಬಾಮಾ ಹಡಗು ಮಾರುವ ಒಡಂಬಡಿಕೆ ಬ್ರಿಟನ್ ಹಾಗೂ ಅಮೆರಿಕ ಪ್ರಜೆಗಳ ಮಧ್ಯೆ ಆದ ಖಾಸಗಿ ಒಡಂಬಡಿಕೆಯಾಗಿದ್ದು, ಖಾಸಗಿ ಒಡಂಬಡಿಕೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಏಕೆಂದರೆ ಬ್ರಿಟಿಷ್ ಕಾನೂನಿನ ಪ್ರಕಾರ ವ್ಯಕ್ತಿಗಳು ಒಡಂಬಡಿಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿದ್ದು, ಆ ಸ್ವಾತಂತ್ರ್ಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಈ ವಾದವನ್ನು ಮಧ್ಯಸ್ಥಗಾರರು ತಳ್ಳಿಹಾಕಿದರು. ಇಲ್ಲಿ ಮಧ್ಯಸ್ಥಗಾರರ ತೀರ್ಪು ಅಮೆರಿಕದ ಪರವಾಗಿ ಆಯಿತು. ಬ್ರಿಟಿಷ್ ಸರ್ಕಾರ ಅಮೆರಿಕಕ್ಕೆ $1,55,00,000 ಪರಿಹಾರ ಘೋಷಿಸಿತು. ಕಾರಣಗಳೇನೆಂದರೆ ಈ ಯಾದವಿ ಕಲಹದಲ್ಲಿ ಗ್ರೇಟ್ ಬ್ರಿಟನ್ ತಟಸ್ಥವಾಗಿದ್ದು, ತಟಸ್ಥ ನೀತಿಯ ಪ್ರಕಾರ ಯಾವುದೇ ಯುದ್ಧಕ್ಕೆ ಪೂರಕವಾದ ಸಾಮಗ್ರಿಗಳನ್ನು ಬ್ರಿಟಿಷ್ ಸರ್ಕಾರ ಪೂರೈಸಬಾರದು. ಅಷ್ಟೇ ಅಲ್ಲ, ಒಂದು ವೇಳೆ ತಮ್ಮ ದೇಶದಲ್ಲಿ ಯಾರಾದರೂ ಅಂತಹ ಸರಕುಗಳನ್ನು ಯುದ್ಧನಿರತ ದೇಶಗಳಿಗೆ ಬಂದರೆ, ಇಲ್ಲಿ ಅಮೆರಿಕದ ಬಂಡಾಯಕೋರರಿಗೆ ಪೂರೈಸುತ್ತಿದ್ದರೆ ಅದನ್ನು ತಡೆಯಬೇಕು. ಬೇರೆ ದೇಶದ ಸಾರ್ವಭೌಮತ್ವಕ್ಕೆ ಅಥವಾ ಐಕ್ಯತೆಗೆ ಧಕ್ಕೆ ಬರುವಂತಹ ಯಾವುದೇ ಕೃತ್ಯಗಳನ್ನು ತಮ್ಮ ದೇಶದ ಪ್ರಜೆಗಳು ಮಾಡುತ್ತಿದ್ದರೆ ಅದನ್ನು ತಡೆಯಬೇಕು. ಇಂತಹ ಒಂದು ಕರ್ತವ್ಯದ ಉಲ್ಲಂಘನೆ ಬ್ರಿಟಿಷ್ ಸರ್ಕಾರದಿಂದ ಆಗಿದೆ. ಈ ಪ್ರಕರಣದ ಯಶಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಧ್ಯಸ್ಥಗಾರಿಕೆಯಿಂದ ವ್ಯಾಜ್ಯಗಳನ್ನು ಬಗೆಹರಿಸಲು ಒಂದು ಶಾಶ್ವತ ಪೀಠವನ್ನು ಸ್ಥಾಪಿಸುವ ನಾಂದಿ ಆಡಿತು. ಅದರಂತೆ 1907ರಲ್ಲಿ ಶಾಶ್ವತ ಮಧ್ಯಸ್ಥಗಾರಿಕೆ ಪೀಠ ಸ್ಥಾಪನೆಯಾಯಿತು. ಅದು ಸಹ ಅನೇಕ ಮಹತ್ವದ ತೀರ್ಪುಗಳನ್ನು ಕೊಟ್ಟಿದೆ. ಅವೆಲ್ಲವೂ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿವೆ. ನಂತರ 4ನೇದಾಗಿ ನ್ಯಾಯದರ್ಶಿಗಳ ನ್ಯಾಯಾಧೀಕರಣ ಕುರಿತಾದ ಬರವಣಿಗೆಗಳು. ನ್ಯಾಯದರ್ಶಿಗಳ ನ್ಯಾಯಾಧೀಕರಣ ಕುರಿತಾದ ಬರವಣಿಗೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಲ್ಲವಾದರೂ ನ್ಯಾಯದರ್ಶಿಗಳ ಅಭಿಪ್ರಾಯವು ಅಂತಾರಾಷ್ಟ್ರೀಯ ಕಾನೂನು ಆಗಲು ಸಾಧ್ಯ. ನ್ಯಾಯದರ್ಶಿಗಳ ಅಭಿಪ್ರಾಯದ ಮೇಲೆ ಯಾವುದೇ ಪ್ರಕರಣವನ್ನು ಇತ್ಯರ್ಥಗೊಳಿಸಿದಾಗ ಅಭಿಪ್ರಾಯಕ್ಕೆ ಒಂದು ಸ್ವರೂಪ ಬಂದು ಮುಂದೆ ಅಂತಾರಾಷ್ಟ್ರೀಯ ಕಾನೂನಾಗಿ ಮಾರ್ಪಡಬಹುದು. ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಸ್ಟಾರ್ಕ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಮತ್ತು ಅದರ ವಿವಿಧ ಅಂಗಗಳು ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಈ ಕೆಳಗಿನಂತೆ ಪೂರಕವಾಗಬಹುದು. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ರಚನೆ ಮತ್ತು ಅವುಗಳ ಕಾರ್ಯಾಚರಣೆ ಬಗ್ಗೆ ಸಂಘ ಸಂಸ್ಥೆಗಳ ನಿಯಮಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಾಧಾರವಾಗುತ್ತವೆ. 2ನೇದಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಯಾವುದಾದರೊಂದು ಅದರ ಅಂಗ ಅದರ ಕಾರ್ಯಕಲಾಪ ಕುರಿತಾದ ನಿಯಮಗಳು ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಅಂಗಗಳಿಗೆ ಬಾಧ್ಯವಾಗಿರುತ್ತದೆ. ನಂತರ 3ನೇದಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯು ತನ್ನ ಯಾವುದಾದರೊಂದು ಅಂಗದ ಯಾವುದೇ ಪ್ರಕರಣದ ಕುರಿತು ಸಂಪೂರ್ಣ ಹಕ್ಕು ಇದೆ ಮತ್ತು ಆ ವಿಷಯದ ಕುರಿತಾದ ಅದರ ನಿರ್ಣಯವು ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ಪಡೆಯುತ್ತವೆ. 4ನೇದಾಗಿ ಹಲವಾರು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಕೆಲವೊಂದು ವಿಷಯದ ಕುರಿತು ತನ್ನದೇ ಆದ ನಿರ್ಣಯಗಳನ್ನು ಅಥವಾ ಸಲಹೆಗಳನ್ನು ಕೊಡುವ ಅಧಿಕಾರ ಹೊಂದಿದ್ದು, ಆ ನಿರ್ಣಯ ಅಥವಾ ಸಲಹೆಗಳು ಅಂಥ ಸದಸ್ಯ ರಾಷ್ಟ್ರಗಳನ್ನು ಕುರಿತಾದ ಅಂತಾರಾಷ್ಟ್ರೀಯ ಕಾನೂನುಗಳಾಗಬಹುದು. ನಂತರ ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು
ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಅಂಗಗಳಿಂದ ನಿರ್ದೇಶಿಸಲಾದ ನ್ಯಾಯದರ್ಶಿ ಮಂಡಳಿಗಳು ಕಾನೂನು ಸಂಬಂಧಿ ಸಮಸ್ಯೆಯನ್ನು ಪರಿಶೀಲಿಸುವಾಗ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗವಾಗಿ ಮಾರ್ಪಡಬಹುದು. ಇಷ್ಟು ಕಾನೂನಿನ ಮೂಲಗಳಾಗಿವೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಮುಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚಿಸೋಣ. ಧನ್ಯವಾದಗಳು.